ಇನ್ನು ಸಿಎಂ ಪಟ್ಟದ ಫೈಟ್ ನಡುವೆ ಸಚಿವ ಸಂಪುಟ ಸರ್ಜರಿ ಸರ್ಕಸ್ ಬಗ್ಗೆಯೂ ಕೂಡ ಚರ್ಚೆ ಜೋರಾಗಿದೆ. ಸಂಪುಟ ಪುನರಚನೆ ಆದರೆ ಯಾರಿಗೆ ಅದೃಷ್ಟ ಒಲಿಯುತ್ತೆ ಎಂಬ ಲೆಕ್ಕಾಚಾರ ಜೋರಾಗಿದೆ. ಆದರೂ ಕೂಡ ನಾಯಕರು ಮಾತ್ರ ಹೈಕಮಾಂಡ್ನತ್ತ ಬೆರಳು ತೋರಿಸ್ತಿದ್ದಾರೆ. ಸಂಪುಟ ಪುನರಚನೆಯಾದರೆ ತ್ಯಾಗಕ್ಕೆ ಸಿದ್ಧರಾಗಬೇಕು. ಸಂಪುಟ ವಿಸ್ತರಣೆ ಸಹಜ ಪ್ರಕ್ರಿಯೆ, ಕ್ರಾಂತಿ ಇಲ್ಲ ಎಂದ ಲಾರ್ಡ್. ಕ್ಯಾಬಿನೆಟ್ ನ ರೀಶಫಲ್ ಮಾಡಬೇಕಂದ್ರೆ ಕೆಲವರನ್ನು ತೆಗಿಬೇಕು, ಕೆಲವರನ್ನು ಹೊಸ ತಗೋಬೇಕು. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಸಚಿವ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮೇಲೆ ಚರ್ಚೆ ನಡೀತಿದೆ. ಮೊನ್ನೆಯಷ್ಟೇ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಪ್ರಿಯಾಂಕ್ ಖರ್ಗೆ ಸಚಿವ ಸ್ಥಾನ ತ್ಯಾಗದ ಬಗ್ಗೆ ಮಾತನಾಡಿದ್ರು. ಇದೀಗ ಅವರ ಸಾಲಿಗೆ ಸಂತೋಷ್ ಲಾಡ್ ಬಾಯಲ್ಲೂ ತ್ಯಾಗದ ಮಾತು ಕೇಳಿ ಬಂದಿದೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಲಾಡ್, ಸಂಪುಟ ಪುನರಚನೆಯಾದ್ರೆ ಕೆಲವರನ್ನ ತೆಗಿಬೇಕು, ಇನ್ನು ಕೆಲವರನ್ನ ಸೇರಿಸಿಕೊಳ್ಬೇಕು. ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಎಲ್ಲರೂ ಎಲ್ಲ ತ್ಯಾಗಕ್ಕೂ ಸಿದ್ಧರಾಗಬೇಕು ಅಂತ ಹೇಳಿದ್ದಾರೆ. ಕ್ರಾಂತಿ ಏನಿದೆ ರೀ, ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು, ಎಕ್ಸ್ಪಾನ್ಷನ್ ಆಗ್ತಕ್ಕಂಥ ಸಹಜ ಇದೆ. ಎವ್ರಿ ಸರ್ಕಾರ ಮಾಡ್ತಾರೆ ಅಲ್ರಿ. ಮತ್ತೆ ರೀಶಫಲ್ ಆಗ್ಬೇಕಂದ್ರೆ ಕೆಲವೊಂದು ತೆಗಿಲೇಬೇಕಲ್ಲ. ರೀಶಫಲ್ ಆಗಬೇಕು, ಕ್ಯಾಬಿನೆಟ್ ನ ರೀಶಫಲ್ ಮಾಡ್ಬೇಕಂದ್ರೆ ಕೆಲವರನ್ನ ತೆಗಿಬೇಕು, ಕೆಲವರನ್ನ ಹೊಸ ತಗೋಬೇಕು. ಎಲ್ಲರೂ ತ್ಯಾಗಕ್ಕೆ ಸಿದ್ಧ ಇರಬೇಕು. ಎಲ್ಲರೂ ಹೈಕಮಾಂಡ್ ಏನ್ ಹೇಳುತ್ತೆ ನಾವೆಲ್ಲ ತಲೆಬಾಗಬೇಕಾಗುತ್ತೆ. ಇನ್ನು ಸಚಿವ ಸಂಪುಟ ಪುನರಚನೆ ಬಗ್ಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸಂಪುಟ ಪುನರಚನೆ ಆಗುತ್ತೋ ನಾಯಕತ್ವ ಬದಲಾವಣೆ ಆಗುತ್ತೋ ಅಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದರು. ಅವರು ಬಿಹಾರ್ ಚುನಾವಣೆ ಮುಗಿದ ಮೇಲೆ 2.5 ವರ್ಷಕ್ಕೆ ರೀಶಫಲ್ಲು ಬಹುಶಃ ಇಲ್ಲಿಂದ ಅನೇಕ ಬಾರಿ ಆಗಿದೆ. ಅನೇಕ ಪಕ್ಷಗಳ ಆಡಳಿತ ಬಂದಾಗಲೂ ಆಗಿದೆ ಬದಲಾವಣೆ. ಈ ಸಂದರ್ಭದಲ್ಲಿ ಏನೇನು ಚರ್ಚೆ ಆಗುತ್ತೋ ನವೆಂಬರ್ 20ನೇ ತಾರೀಕು ಮೇಲೆ ರೀಶಫಲ್ ಆಗುತ್ತೆ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ. ಹೌದು, ಆ ಸಂದರ್ಭದಲ್ಲಿ ಏನೇನಾಗುತ್ತೆ, ಯಾರನ್ನು ಬದಲಾವಣೆ ಮಾಡ್ತಾರೆ, ಯಾವ ಖಾತೆ ಬದಲಾವಣೆ ಆಗುತ್ತೆ, ಮಂತ್ರಿ ಡ್ರಾಪ್ ಆಗ್ತಾರೆ, ಯಾರು ಹೊಸಬರು ಬರ್ತಾರೆ, ಎಲ್ಲವೂ ಆ ಟೈಮ್ನಲ್ಲೇ ಸಿಎಂಗೆ ಅಧಿಕಾರ ಇರೋದು. ಸಿಎಂ ಹೈಕಮಾಂಡ್ ಜೊತೆ ಮಾತಾಡ್ತಾರೆ. ಸಂಪುಟ ಪುನರ್ರಚನೆ, ಸಿಎಂ ಬದಲಾವಣೆ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಚಿವ ಮಹಾದೇವಪ್ಪ ಹೇಳಿದ್ದಾರೆ. ತೀರ್ಮಾನ ಮಾಡೋದು ಹೈಕಮಾಂಡ್. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಎಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರು ಸೂಕ್ತ ಇಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ. ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ಆಸೆ ಯಾರಿಗೆ ಇರಲ್ಲ ಹೇಳಿ ಎಂದ ಪ್ರದೀಪ್ ಈಶ್ವರ್. ಸಂಪುಟ ಪುನರಚನೆ ಬಗ್ಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಸಚಿವರಾಗುವ ಆಸೆ ಯಾರಿಗಿರಲ್ಲ ಹೇಳಿ, ಅವಕಾಶ ಕೊಟ್ಟರೂ ಕೊಡಬಹುದು ಅಂತ ತಮ್ಮ ಮನದಾಸೆ ಬಿಚ್ಚಿಟ್ಟಿದ್ದಾರೆ. ಖಂಡಿತವಾಗೂ ನವೆಂಬರ್ 15ರಿಂದ 30ರವರೆಗೂ ಬದಲಾವಣೆ ಇರ್ಬೋದು ಅಂತ ನೀವು ಮಾತಾಡ್ತಿದ್ದೀರಾ, ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ. ಪ್ರಾಯಶಃ ಇರ್ಬೋದೇನೋ. CM ಯಾರಾಗಬೇಕು, DCM ಯಾರಾಗಬೇಕು ಅಂತ ಹೇಳೋಷ್ಟು ದೊಡ್ಡವನಲ್ಲ ನಾನೊಂದು MLA. ಎಲ್ಲ ಸಮುದಾಯದವರು CM ಆಗಬೇಕು ಅಂತ ನನಗೆ ಆಸೆ ಇರುತ್ತೆ. ಸಿದ್ದರಾಮಯ್ಯ ಸಂಪುಟ ಸರ್ಜರಿಗೆ ಶ್ರೀಗಳ ಎಂಟ್ರಿ. ಸಚಿವ ಸ್ಥಾನದಿಂದ ಸಮುದಾಯ ಆಗಿಲ್ಲ ಎಂದ ಜಯಮೃತ್ಯುಂಜಯ ಶ್ರೀ. ಇನ್ನು ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಯ ಸರ್ಕಸ್ಗೆ ಶ್ರೀಗಳು ಎಂಟ್ರಿ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಜಯಮೃತ್ಯುಂಜಯ ಶ್ರೀ, ಸಚಿವ ಸ್ಥಾನದಿಂದ ಸಮುದಾಯ ಆಗಿಲ್ಲ, ಸಚಿವ ಶಾಸಕ ಸ್ಥಾನದಿಂದ ಸಮಾಜಕ್ಕೆ ನ್ಯಾಯ ಸಿಗೋದು ಕಷ್ಟ ಎಂದಿದ್ದಾರೆ. ಅದೇ ಕಾರಣಕ್ಕೆ ಸಚಿವ ಸ್ಥಾನದಿಂದ ಸಮಾಜ ಉದ್ಧಾರ ಆಗಿಲ್ಲ. ಸಚಿವ ಸ್ಥಾನ ಕೊಟ್ಟ ಮೇಲೆ ಏನೇನಾಗಿತ್ತು ನಿಮಗೆಲ್ಲ ಗೊತ್ತೈತಿ. ಶಾಸಕರಾದ್ಮೇಲೆ ನ್ಯಾಯ ಕೊಡಿಸ್ಕೊಂಡಿದ್ವಿ. ಶಾಸಕರುಗಳು ಕೆಲವರು ಪ್ರಾಮಾಣಿಕ ಪ್ರಯತ್ನ ಪಟ್ಟರು. ಸಚಿವರಾದ್ಮೇಲೆ ನ್ಯಾಯ ಕೊಡಿಸ್ತೇವಂತಂದರೆ ಅವರಿಂದನೂ ಪ್ರಾಮಾಣಿಕ. ಹಾಗಾಗಿ ಸಚಿವ ಸ್ಥಾನದಿಂದ ಶಾಸಕ ಸ್ಥಾನದಿಂದ ನಮ್ಮ ಸಮಾಜಕ್ಕೆ 100ಕ್ಕೆ 100ರಷ್ಟು ನ್ಯಾಯ ಸಿಗೋದು ಬಹಳ ಕಷ್ಟ. ಸಚಿವ ಸಂಪುಟ ವಿಸ್ತರಣೆ ಆಗೋದಿದ್ರೆ ನವೆಂಬರ್ 2ನೇ ವಾರದಲ್ಲಿ ಆಗಬಹುದು ಅಂತ ಸ್ವತಃ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಹೀಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈಗಾಗಲೇ ಸಂಪುಟದಿಂದ ಕಿಕ್ಔಟ್ ಆದವರು ಹೈಕಮಾಂಡ್ ನಿರ್ಧಾರದತ್ತ ಮುಖ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.